ಚಳ್ಳಕೆರೆ ತಾಲೂಕಿನ ವ್ಯಾಪ್ತಿಯಲ್ಲಿ ಸುಮಾರು 75 ಕೆರೆಗಳಿವೆ. ನೂರಾರು ಗ್ರಾಮಗಳ ಕುಡಿಯುವ ನೀರಿಗೆ ಮತ್ತು ಕೃಷಿ ಚಟುವಟಿಕೆಗೆ ಅಕ್ಷಯ ಪಾತ್ರೆಯಂತೆ ಬೋರ್ವೆಲ್ಗಳ ಅಂತರ್ಜಲಕ್ಕೆ ಆಧಾರ ಆಗಿವೆ. ಆದರೆ ಪ್ರಾಕೃತಿಕವಾಗಿ ಮಳೆಯ ಕೊರತೆಯಿಂದ ಕೆರೆಯಂಗಳದಲ್ಲಿ ದನ ಕರುಗಳಿಗೂ ಒಂದಿಷ್ಟು ಕುಡಿಯಲು ನೀರಿಲ್ಲದೆ ಬಡಗುಡುತ್ತಿವೆ. ಇನ್ನು ಕೆರೆ ಸಮೀಪದ ಜಮೀನುದಾರರು ಮತ್ತು ಬಲ್ಲಾಢ್ಯರಿಂದ ಕೆರೆಗಳು ಒತ್ತುವರಿಯಾಗಿ ಒಳಗಾಗಿ ಕೆರೆಗಳು ಮೂಲ ಅಸ್ತಿತ್ವವೇ ಕಳೆದುಕೊಳ್ಳುವ ಸ್ಥಿತಿ ತಲುಪಿವೆ. ಕೃಷಿ ಮತ್ತು ಅಡವಿಗೆ ಹೋಗುವ ಜಾನುವಾರುಗಳಿಗೆ ನೀರಿನ ಆಧಾರವಾಗಿರುವ ಕೆರೆಗಳು ರಕ್ಷಣೆ ಮಾಡಬೇಕಾಗಿರುವ ತಾಲೂಕು ಆಡಳಿತವೇ ನಿರ್ಲಕ್ಷ್ಯ ಮಾಡುತ್ತಿದೆ. ತಾಲೂಕಿನ ಯಾವ ಕೆರೆಯೂ ಒತ್ತುವರಿ ಆಗಿಲ್ಲ ಅಂತ ಸರ್ಕಾರಕ್ಕೆ ವರದಿ ಕಳಿಸಿ ನಮಗೂ ಈ ಕೆರೆಗೂ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ ತಾಲೂಕು ಅಧಿಕಾರಿಗಳು ನಡೆದುಕೊಳ್ಳುತ್ತಿದ್ದಾರೆ. ಬಹುತೇಕ ಕೆರೆಗಳು ಹೂಳು ತುಂಬಿಕೊಂಡಿವೆ. ಮರಗಳಂತೆ ಜಾಲಿ ಗಿಡಗಳು ಬೆಳೆದು ಅಸ್ತಿತ್ವ ಕಳೆದುಕೊಳ್ಳುವ ಅಂಚಿಗೆ ಕೆರೆ ಸ್ಥಿತಿ ತಲುಪಿವೆ. ವರ್ಷಕ್ಕೆ 2.5 ಲಕ್ಷ ಮಾತ್ರ ಕೆರೆಗಳ ನಿರ್ವಹಣೆಗೆ ಸರ್ಕಾರ ಹಣ ಕೊಡುತ್ತದೆ. ಇದರಿಂದ 70 ಕೆರೆಗಳ ನಿರ್ವಹಣೆ ಮಾಡಲು ಸಾಧ್ಯವಿಲ್ಲ ಎನ್ನುವುದು ಅಧಿಕಾರಿಗಳ ಉಡಾಪಿ ಉತ್ತರವಾಗಿದೆ. ತಾಲೂಕಿನಲ್ಲಿ 75 ಕೆರೆಗಳಲ್ಲಿ PRD ಇಲಾಖೆ ನಿರ್ವಹಣೆ ಮಾಡುತ್ತಿರುವ 29 ಕೆರೆಗಳಲ್ಲಿ 10 ಕೆರೆಗಳು ಮಾತ್ರ 25% ನೀರಿದೆ. ಉಳಿದ ಕೆರೆಗಳು ಒಣಗಿ ನಿಂತಿವೆ. ಸಣ್ಣ ನೀರಾವರಿ ಇಲಾಖೆ ನಿರ್ವಹಣೆಯಲ್ಲಿರುವ 40 ಕೆರೆಗಳು 22 ಕೆರೆಗಳಲ್ಲಿ ನೀರು ಪ್ರಮಾಣ ಶೂನ್ಯ ಹಂತಕ್ಕೆ ತಲುಪಿದೆ. ರಾಣಿಕೆರೆಯಲ್ಲಿ 100% ಸೇರಿ ಉಳಿದಂತೆ ಕೆಲವು ಗ್ರಾಮಗಳಲ್ಲಿ ಕೆರೆಗಳಲ್ಲಿ ಅಲ್ಪ ಸ್ವಲ್ಪ ನೀರಿದೆ. 2 ವರ್ಷಗಳ ಅವಧಿಯಲ್ಲಿ ಮಳೆಯ ಕುಂಠಿತದಿಂದ ಜಲಮೂಲಗಳು, ಕೆರೆ, ಕಟ್ಟೆ, ಕುಂಟೆ ಮತ್ತು ಚೆಕ್ ಡ್ಯಾಮ್ಗಳಲ್ಲೂ ನೀರಿನ ಸಂಗ್ರಹ ಕಾಣುತ್ತಿಲ್ಲ. ತಾಲೂಕಿನಲ್ಲಿ 75 ಕೆರೆಗಳ ಪೈಕಿ 2025-26 ಕೇವಲ 25 ಕೆರೆಗಳು ಮೀನು ಸಾಕಾಣಿಕೆ ಮಾಡಲಾಗಿತ್ತು. ಆದರೆ ಈ ವರ್ಷ 10 ಕೆರೆಗಳಲ್ಲಿ ನವೀಕರಣ ಮಾಡಿಕೊಂಡಿರುವ ಮೀನುಗಾರರು ಕೇವಲ 5-6 ಕೆರೆಗಳಲ್ಲಿ ಮಾತ್ರ ಮೀನು ಮರಿ ಬಿಡಲಾಗಿದೆ. ಕೃಷಿ ಮಾಡಲು ಮಳೆಗಾಗಿ ರೈತರು ಕಾಯುತ್ತಿರುವಂತೆ ಮೀನುಗಾರರು ಮಳೆಗಾಗಿ ಕಾಯುತ್ತಿದ್ದಾರೆ. ಕೆರೆ ಪ್ರದೇಶದಲ್ಲಿ ಮಳೆ ಬರದೇ ಒಂದು ಹಬ್ಬ. ಈ ವರ್ಷ ನೋಡಿದಿರ ತಾವೆಲ್ಲರೂ ಒಂದು ಸರಿಯಾದ ಮಳೆ ಬರಲೇ ಇಲ್ಲ. ಇಂಥ ನಮ್ಮ ಬರಗಾಲ ಪರಿಸ್ಥಿತಿಗಳಲ್ಲಿ ಮತ್ತೊಂದು ನಮ್ಮ ಪ್ರದೇಶಗಳಲ್ಲಿ ಈ ಹಿಂದೆ ಉದಾಹರಣೆಗೆ ಒಂದೇ ಹೇಳ್ತೀನಿ. ಮಹಾತ್ಮರೊಬ್ಬರು ಶ್ರೀ ಗುರು ತಿಪ್ಪೇಶ್ವರ ಸ್ವಾಮಿಯವರು ಅಂತ 5 ಕೆರೆಗಳನ್ನು ಕಟ್ಟಿದ್ರು ನ್ಯಾಗನಟ್ಟಿ ಹೋಬಳಿಯಲ್ಲಿ. ಇವತ್ತು ಕೂಡ ಹಿರೇಕೆರೆ ಅವೆಲ್ಲ ಚೆನ್ನಾಗಿದೆ, ನೀರೆಲ್ಲ ತುಂಬಿಕೊಳ್ತಿದೆ. ಅದರಿಂದ ಎಷ್ಟೋ ಸಾವಿರಾರು ಜನಕ್ಕೆ, ನೂರಾರು ಪ್ರಾಣಿಗಳಿಗೆ ನೀರು, ಮೇವು ಎಲ್ಲ ಸಿಗ್ತಾ ಇದೆ. ಈಗಿನ ಸರ್ಕಾರಗಳಾಗಲಿ ಮತ್ತೊಂದಾಗಲಿ ಈಗ ಚಳ್ಳಕೆರೆ ತಾಲೂಕಲ್ಲಿ ಸುಮಾರು 100 ಕೆರೆಗಳಿದ್ದಾವೆ. ಆ 100 ಕೆರೆಗಳಲ್ಲಿ ಈ ವರ್ಷ ಮಳೆ ಆಗಿಲ್ಲ ಒಪ್ಕೊಳ್ಳೋಣ. ಯಾವ ವರ್ಷ ಆದರೂ ಮಳೆ ಆದರೂ ಕೂಡ ಆ ಮಳೆ ನೀರನ್ನ ಸಂಗ್ರಹಿಸಿ ಇಡುವಂಥ ಸಾಮರ್ಥ್ಯ ಈಗಿನ ಕೆರೆಗಳಿಗೆ ಇಲ್ಲ. ಈ ಕೆರೆಗಳು ಮೊದಲನಾಗಿ ಸಣ್ಣ ನೀರಾವರಿ ಇಲಾಖೆಗೆ ಬರುತ್ತೆ, ಕೆಲವೊಂದು ಇಲಾಖೆ ಮೀನುಗಾರಿಕೆ ಇಲಾಖೆ ಹ್ಯಾಂಡ್ ಓವರ್ ಬರುತ್ತೆ, ಕೆಲವೊಂದು ಪಂಚಾಯಿತಿ ಸಂಬಂಧಪಡುತ್ತೆ. ಯಾರಿಗೂ ಒಬ್ಬರ ಮೇಲೆ ಹೇಳ್ತಾರೆ ಹೊರತು ಒಬ್ರಿಗೂ ಜವಾಬ್ದಾರಿ ಇಲ್ಲ. ಇರುವಂಥ ಕೆರೆಗಳನ್ನು ಅಚ್ಚುಕಟ್ಟು ಮಾಡಿಕೊಂಡು ನಾವು ಹೂಳು ಎತ್ಕೊಂಡು ಬೆಳೆದಿರುವಂಥ ಜಾಲಿ ಇವನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೀರು ಸಂಗ್ರಹ ಸಾಮರ್ಥ್ಯವನ್ನು ಜಾಸ್ತಿ ಮಾಡಿಕೊಂಡ್ರೆ ಯಾವ್ದಾದ್ರು ಒಂದು ಒಳ್ಳೆಯ ಮಳೆ ಆದಾಗ ಆ ಸಂಗ್ರಹ ಆಗೋಂಥ ನೀರು 1 ವರ್ಷ ಅಥವಾ 2 ವರ್ಷ ಜನಗಳನ್ನ ಕಾಪಾಡುತ್ತೆ, ದನಗಳನ್ನು ಕೂಡ ಕಾಪಾಡುತ್ತೆ. ಅದರ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಳ್ಕೋಬೇಕು. ಮತ್ತು ಇಲಾಖೆಗಳಂತೂ ಇಲ್ಲಿ ನೀರಾವರಿ ಇಲಾಖೆ ಎಲ್ಲಿದೆಯೋ ಅಥವಾ ಜಲಸಂಪನ್ಮೂಲ ಇಲಾಖೆ ಎಲ್ಲಿದೆಯೋ, ಮತ್ತೊಂದು ಫಿಶರೀಸ್ ಇಲಾಖೆ, ಮೀನುಗಾರಿಕೆ ಇಲಾಖೆ, ಅವ್ರಿಗೂ ಕೂಡ ಕೆಲವೊಂದು ಕೆರೆಗಳ ಜವಾಬ್ದಾರಿ ಇದೆ. ಅವ್ರು ಏನು ಮಾಡ್ತಿದ್ದಾರೋ ಅದು ಅನುದಾನದ ಕೊರತೆಯೋ ಅಥವಾ ಇಚ್ಛಾಶಕ್ತಿ ಕೊರತೆಯೋ ಗೊತ್ತಿಲ್ಲ. ಬಟ್ ಈಗ ಇಂಥ ಬರಗಾಲ ಪ್ರದೇಶದಲ್ಲಿ ಕೆರೆಗಳನ್ನು ಉಳಿಸ್ಕೊಂಡ್ರೆ, ಬರುವಂಥ ನೀರನ್ನು ಸಂಗ್ರಹಿಸುವಂಥ ಕೆಲಸ ಮಾಡಿಕೊಂಡ್ರೆ ನಾವು 1 ವರ್ಷ 2 ವರ್ಷ ನೀರು ಅಭಾವ ಇಲ್ದಂಗೆ ಬದುಕ್ಬೋದು ನಾವು. ಅದು ಇಂಥ ಸುಲಭವಾಗಿ